ಇದು ಏನು ಕತೆನ ಎಲ್ಲ ನೆಟ್ವರ್ಕ್ ಇಲ್ಲನ ಏನು ಕತೆನ ಗೊತ್ತಿಲ್ಲ. ಇಲ್ಲಿ ಮಾತಾಡೋದು ಕೇಳಿಸಲ್ಲ ಮಾಡಲ್ಲ ಏನಿಲ್ಲ. ಯಾವಾಗ ಈ ನೆಟ್ವರ್ಕ್ ಇರೋದು ಸಮಸ್ಯೆ. ಯಾರು? ಹಲೋ ಹಲೋ, ಯಾರೇ ಆ ಕಡೆ ಮಾತಾಡೋದು? ಯಾರು? ಓ ಹೋ ಹೋ ಹೋ, ವನಜು ಹೆಂಗಿದೆಯೇ? ಮದುವೆ ಎಲ್ಲ ಮುಗೀತು, ನೀನು ಬಂದೇ ಇಲ್ಲ. ಇವಾಗ ನಿನ್ನ ನೆನಪಾಯ್ತಾ ನಮ್ಮದು? ಹೌದಾ, ನೀನು ಯಾವಾಗ ಒಂದೊಂದು ಕಾರಣ ಹೇಳ್ತಾ ಇರ್ತೀಯ ಬಿಡು. ಮದುವೆಗೆ ಬಾ ಅಂದರೆ ಬಂದೇ ಇಲ್ಲ, ಒಂದು ವಾರ ಮುಂಚೆ ಬಾ ಅಂದ್ರೂ ಬಂದಿಲ್ಲ. ಏನಾದ್ರೂ ಒಂದು ಕಾರಣ ಇಟ್ಕೊಂಡಿರ್ತೀಯ ನೀನು ಬಿಡು. ಮದುವೆ ಎಲ್ಲ ಮುಗೀತು. ಹಾಂ, ಸೊಸೆ ಇಲ್ಲೇ ಅದವಳೆ, ಎಲ್ಲ ಚೆನ್ನಾಗಿದ್ದಾರೆ. ನೀನು ಚೆನ್ನಾಗಿದೀಯಾ? ಮಕ್ಕಳು ಚೆನ್ನಾಗಿದ್ದಾರಾ? ಮನೆ ಕಡೆ ಬಂದೋಗು ಒಮ್ಮೆ. ಹಾಂ ಸರಿ ಸರಿ, ಇರ್ತೀನಿ ಬಿಡು. ಬಾಯ್ ಬಾಯ್. ಇವಾಗ ಒಲೆ ಸಾರಿಸಿ ಅನ್ನಕ್ಕೆಲ್ಲ ಇಟ್ಟಿನಿ. ಇನ್ನು ಸಾಂಬಾರು ಒಂದು ಮಾಡಬೇಕು. ಎಲ್ಲ ಈರುಳ್ಳಿ ಟೊಮೆಟೊ ತರಕಾರಿ ಎಲ್ಲ ತಂದಿಟ್ಟವ್ರೆ. ಇದರಲ್ಲೆಲ್ಲ ಕೊಚ್ಚಾಕ್ಬಿಟ್ಟು ಏನೋ ಒಂದು ಸಾಂಬಾರು ಮಾಡ್ತೀನಿ ಇವಾಗ. ನಮ್ಮ ಮನೇಲಾದರೆ ಎಲ್ಲ ಆರಾಮಾಗಿ ನಂಗೆ ಸಿಕ್ತಿತ್ತು. ಇಲ್ಲಿ ಏನೇನು ಇದೆಯೋ ಗೊತ್ತಿಲ್ಲ, ಎಲ್ಲ ಹೊಸ್ತಲ್ವ ನನಗೆ, ನೋಡ್ಕೊಂಡು ಮಾಡಬೇಕು ಇವಾಗ. ಇಲ್ಲಿ ಎಲ್ಲ ತರಕಾರಿ ತಂದಿಟ್ಟವ್ರೆ, ಇದನ್ನೆಲ್ಲ ಕೊಚ್ಚಿಬಿಟ್ಟು ಇವಾಗ ಅಡುಗೆ ಮಾಡೋಣ. ಸಾಂಬಾರು ಮಾಡ್ತೀನಿ ಈಗ. ಸೀತಾ, ಇವತ್ತು ಈರುಳ್ಳಿ ಟೊಮೆಟೊ ಹಾಕಿ ಸೌತೆಕಾಯಿ ಸಾಂಬಾರು ಮಾಡು. ಸೌತೆಕಾಯಿನೂ ಹಾಗೆ ಜಾಸ್ತಿ ಹಾಕೋಕೆ ಹೋಗ್ಬೇಡ. ಅರ್ಧ ಸೌತೆಕಾಯಿ ಹಾಕು. ಅರ್ಧ ಸೌತೆಕಾಯಿ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಕು, ಅಷ್ಟೇ ಸಾಕು. ತಂದಿಟ್ಟಿನಿ ಅಂತ ಎಲ್ಲ ದೊಡ್ಡದಾಗಿ ಇರೋ ಬರೋದೆಲ್ಲ ಹಚ್ಚಾಕ್ಬಿಟ್ಟು ಸಾಂಬಾರು ಮಾಡೋಕೆ ಹೋಗ್ಬೇಡ. ಅದಿನ್ನು ಒಂದು ತಿಂಗಳು ನಾನು ಸಾಂಬಾರು ಅಡುಗೆ ತರಕಾರಿ ತರಕ್ಕೆ ಹೋಗಲ್ಲ, ಅಲ್ಲಿ ತನಕ ಬರಬೇಕು. ಅದಕ್ಕೆ ಸ್ವಲ್ಪ ಹಾಕಿ ನೀಟಾಗಿ ಚೆನ್ನಾಗಿ ಸಾಂಬಾರು ಮಾಡು. ಹೊಸದಾಗಿ ಸೊಸೆ ಬಂದವಳೆ, ಚೆನ್ನಾಗಿ ಸಾಂಬಾರು ಮಾಡ್ತಾರೆ ಅಂತಾರೆ. ಯಾರು ಮಾಡಿದ್ದು ಕೇಳಬೇಕು. ಆ ಥರ ಚೆನ್ನಾಗಿ ಸಾಂಬಾರು ಮಾಡು. ಅದ್ರ ತರಕಾರಿ ಎಲ್ಲ ಜಾಸ್ತಿ ಹಾಕೋಬೇಡ. ಹಾಗೆ ಕಾಯಿ ಕೂಡ ಜಾಸ್ತಿ ಹಾಕ್ಬೇಡ. ಕಾಯಿನ ಸ್ವಲ್ಪ ಚೂರೇ ಚೂರು ಕಾಯಿ ಹಾಕಿ ಚೆನ್ನಾಗಿ ಬರ್ಬೇಕು ಸಾಂಬಾರು. ಆ ಥರ ಸಾಂಬಾರು ಮಾಡು. ನೀರು ಜಾಸ್ತಿ ಹಾಕು. ಯಪ್ಪ ದೇವ್ರೆ, ಎಂತ ಮನೆಗೆ ಮದುವೆಗೆ ಬಂದಪ್ಪ ನಾನು. ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಅಂತೆ. ನಮ್ಮ ಮನೇಲಿ ನಾನು ಅರ್ಧ ಕೆಜಿ ಈರುಳ್ಳಿ ಅರ್ಧ ಕೆಜಿ ಟೊಮೆಟೊ ಹಾಕಿ ಸಾಂಬಾರು ಮಾಡ್ತಿದ್ದೆ ಒಂದಿನಕ್ಕೆ. ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಕಿ ಸಾಂಬಾರು ಮಾಡು ಅಂತಾರೆ. ಎಂತ ಅತ್ತೆ ಸಿಕ್ಬಿಟ್ಟವ್ರಪ್ಪ ನನಗೆ. ನನ್ನ ಕರ್ಮ ಏನು ಕತೆಯಪ್ಪ. ಇವ್ರ ಹತ್ರ ಹೆಂಗಿರೋದು ನಾನು ಇನ್ನು. ಮೊದಲು ದೇವ್ರಿಗೆ ಒಂದು ದೀಪ ಹಚ್ಕೊಂಡ್ಬಿಡ್ತೀನಿ, ಆಮೇಲೆ ಎಲ್ಲ ಕೆಲಸ ಮಾಡೋಣ. ಬಾಗಿಲು ಸಾರಿಸಿ ಕಸ ಗುಡಿಸಿ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ಒಂದು ಸ್ನಾನ ಮಾಡ್ಕೊಂಡು ಹಾಗೆ ದೇವ್ರಿಗೊಂದು ದೀಪ ಹಚ್ಚೋಣ ಅಂತ ಬಂದೆ. ದೇವ್ರಿಗೊಂದು ದೀಪ ಹಚ್ಚಿಟ್ಬಿಟ್ಟು ಆಮೇಲೆ ಎಲ್ಲ ಅಡುಗೆ ಕೆಲಸ ಎಲ್ಲ ಹೆಂಗೋ ಅನ್ನಕ್ಕೆಲ್ಲ ಇಟ್ಟಿನಿ. ಬೇಗ ಸಾಂಬಾರು ಮಾಡ್ಕೊತೀನಿ. ಫಸ್ಟ್ ದೇವ್ರಿಗೆ ದೀಪ ಹಚ್ಕೊಳತ್ತೀನಿ. ಸೀತಾ, ದೀಪ ಹಚ್ಚಕ್ಕೆ ಬಂದ? ಹಚ್ಚು ಹಚ್ಚು. ಬೆಳಿಗ್ಗೆನೆ ಕೆಲಸ ಎಲ್ಲ ಮಾಡಿ ದೀಪ ಹಚ್ತಾ ಇದೆಯಾ? ದೀಪ ಹಚ್ಬೇಕಾದ್ರೆ ಚೂರೇ ಚೂರು ಎಣ್ಣೆ ಹಾಕಿ ಹಚ್ಚು. ಜಾಸ್ತಿ ದೀಪ ದೊಡ್ಡದಿದೆ ಅಂತ ಹೇಳಿ ದೀಪ ತುಂಬ ಎಣ್ಣೆ ಹಾಕಿ ಇಡಕ್ಕೆ ಹೋಗ್ಬೇಡ. ಚೂರೇ ಚೂರು ಹಾಕಿ ಹಚ್ಬಿಟ್ಟು. ಹಾಗೆ ಕಡ್ಡಿ ಕೂಡ ಹಾಗೆ ಜಾಸ್ತಿ ಹಚ್ಚಬೇಡ. ಒಂದೇ ಒಂದು ಕಡ್ಡಿ ಹಚ್ಚಿ ಸಾಕು. ಕಡ್ಡಿ ಕರ್ಪೂರ ಎಲ್ಲ ಜಾಸ್ತಿ ಹಚ್ಚಬೇಕು ಹೋಗ್ಬೇಡ. ಚೂರೇ ಚೂರು ಎಣ್ಣೆ ಹಾಕಿ ಒಂದು ಕಡ್ಡಿ ಹಚ್ಬಿಟ್ಟು ಇಡು ಸಾಕು. ಯಪ್ಪ 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 ದೇವ್ರೆ, ಎಂಥ ಅತ್ತೆ ಜೊತೆ ನಾನು ಸಿಕ್ಕಾಕೊಂಡೆ. ಅಪ್ಪ ದೇವ್ರೆ, ಇಂಥ ಅತ್ತೆಗೆ ಇಂಥ ಮನೆಗೆ ನನ್ನ ಮದುವೆ ಮಾಡ್ಕೊಟ್ಟಾರಲ್ಲ, ಈ ಅತ್ತೆ ಜೊತೆ ನಾನು ಹೆಂಗೆ ಕಾಲ ಕಳೀಲಿಯಪ್ಪ. ದೇವ್ರ ದೀಪ ಹಚ್ಚಕ್ಕೆ ಬಂದರು ಎಣ್ಣೆ ಹಾಕ್ಬೇಡ ಅಂತಾರೆ, ಅಲ್ಲಿ ಸಾಂಬಾರು ಮಾಡೋಕ್ಕೋದ್ರು ಈರುಳ್ಳಿ ಟೊಮೆಟೊ ಹಾಕ್ಬೇಡ ಅಂತಾರೆ. ಅಯ್ಯೋ ದೇವ್ರೆ ಕರ್ಮವೇ. ಒಂದೆರಡು ಬಟ್ಟೆ ಇದೆ, ಒಗ್ದಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಅದನ್ನ ಬೇಗ ಒಗ್ದಾಕೊಂಬಿಟ್ಟು ಆಮೇಲೆ ಹೋಗಿ ಸಾಂಬಾರು ಮಾಡ್ತೀನಿ. ಹೆಂಗೂ ಸಾಂಬಾರು ನೀರು ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತವ್ರೆ ಅತ್ತೆ. ಅದನ್ನು ಆಮೇಲೆ ಹೋಗಿ ಮಾಡ್ಕೊತೀನಿ. ಫಸ್ಟ್ ಬಟ್ಟೆ ಎಲ್ಲ ಒಗ್ದಾಗ ದೇವ್ರ ದೀಪ ಹಚ್ಬಿಟ್ಟು ಬಂದೆ. ಬಟ್ಟೆ ಒಂದು ಒಗ್ದಾಕ್ಬಿಟ್ಟು ಹೋಗ್ತೀನಿ, ಆಮೇಲೆ ಸಾಂಬಾರು ಮಾಡ್ಕೊಂಡ್ರಾಯ್ತು. ಸೀತಾ, ಏನು ಮಾಡ್ತಾ ಇದ್ದೀವಿ? ಬಟ್ಟೆ ಒಗಿಯಕ್ಕೆ ಬಂದ? ಬಟ್ಟೆ ಒಗಿಬೇಕಾದ್ರೆ ಸೋಪ್ ಚೂರೇ ಚೂರು ಹಾಕು. ಜಾಸ್ತಿ ಸೋಪ್ ಹಾಕಿ ಉಜ್ಜಕ್ಕೆಲ್ಲ ಹೋಗ್ಬೇಡ. ಚೂರೇ ಚೂರು ಸೋಪ್ ಹಾಕಿ ನೀಟಾಗಿ ಅದನ್ನ ಬ್ರಷಲ್ಲಿ ಹಾಕಿ ಉಜ್ಜಿ ಬಟ್ಟೆ ಹೋಗಿ. ಜಾಸ್ತಿ ಸೋಪ್ ಹಾಕಿದ್ರೆ ಸೋಪ್ ಕೊಳೆನೂ ಹೋಗಲ್ಲ, ಸೋಪ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಜಾಸ್ತಿ ಸೋಪ್ ಹಾಕಕ್ಕೆ ಹೋಗ್ಬೇಡ. ಚೂರೇ ಚೂರು ಹಾಕಿ ಸಾಕು. ನೀರು ಹಾಗೆ ಇದೆ ಅಂತ ಅದು ಬಾವಿಲಿ ಇವಾಗ ಬೇಸಿಗೆ ಕಾಲ, ನೀರು ಜಾಸ್ತಿ ಇಲ್ಲ. ಸ್ವಲ್ಪನೇ ನೀರು ಇದೆ ಅಂತ ಎತ್ತಿ ಹುಯ್ಬೇಡ. ಸ್ವಲ್ಪನೇ ನೀರು ಎತ್ಕೊಂಡು ನಿಧಾನಕ್ಕೆ ಜಾಲಿಸು. ಜಾಸ್ತಿ ನೀರು ವೇಸ್ಟ್ ಮಾಡಬೇಡ, ಹಾಗೆ ಸೋಪ್ ವೇಸ್ಟ್ ಮಾಡಬೇಡ. ಎಲ್ಲ ಚೂರೇ ಚೂರು ಹಾಕು. ಯಪ್ಪ, ಈ ಅತ್ತೆ ನಾನು ನೋಡ್ತಾನೆ ಇರ್ತಾರೆ ಏನೇನು ಕೆಲಸ ಮಾಡ್ತಾಳೆ ಅಂತ. ನಾನು ಎಲ್ಲೋದ್ರೂ ಅಲ್ಲಿ ಬಂದು ಅದು ಹಾಕ್ಬೇಡ ಇದು ಹಾಕ್ಬೇಡ, ಹಂಗೆ ಮಾಡು ಹಿಂಗೆ ಮಾಡು, ಚೂರೇ ಚೂರು ಹಾಕು, ಹಂಗಾಕು ಹಿಂಗಾಕು ಅಂತಾರೆ. ಏನು ಜಿಪ್ಪುಣ ಅತ್ತೆ ಅಪ್ಪ ಇದು. ಓ ಶಾಂತಕ್ಕ, ಬಾಬಾ, ಏನು ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ನಿಂಗವ್ವ, ನಾನು ಯಾವ ಕಡೆ ಹೋಗ್ಲಿ. ಹಾಗೆ ಮದುವೆ ಎಲ್ಲ ಮಾಡ್ಕೊಂಬಂದ್ರಲ್ಲ, ಸೊಸೆ ಏನು ಮಾಡ್ತಾಳೆ, ಹೆಂಗಿದ್ದಾಳೆ, ಹೊಸ ಸೊಸೆ ಬಂದವಳೆ, ಹಾಗೆ ಶಾಂತಕ್ಕನ ಮಾತಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಓ ಸೀತಾ, ಏನು ಮಾಡ್ತಾ ಇದ್ದೀ ಅಡುಗೆ ಮನೇಲಿ? ನಿನ್ನನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಓ ಬನ್ನಿ ಬನ್ನಿ, ಇಲ್ಲೇ ಪಕ್ಕದ ಮನೆಯವರಾ? ನಾನು ಅಡುಗೆ ಮಾಡ್ತಾ ಇದ್ದೆ. ಹಾಂ ಸೀತಾ, ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ. ನಾನಿಲ್ಲಿ ನಿಂಗೆ ಹೊಸ ಸೊಸೆ ಬಂದವಳೆ ಏನು ಮಾಡ್ತಾಳೆ ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಹೌದಾ, ಬನ್ನಿ ಬನ್ನಿ, ಟೀ ಮಾಡ್ತೀನಿ ಬನ್ನಿ. ಓ ಎಷ್ಟೊಳ್ಳೆ ಗುಣನೇ ನಿಂದು. ನಿನ್ನ ಅತ್ತೆ ಆದರೆ ಒಂದು ಲೋಟ ನೀರು ಕೊಡೋದು ಕಷ್ಟ, ನೀನು ಟೀ ಮಾಡ್ತೀನಿ ಅಂದೆಲ್ಲ. ಅತ್ತೆ ಯಾರ್ಯಾರ ಮನೆಗೆ ಬಂದರೆ ಒಂದು ಲೋಟ ನೀರು ಕೇಳಿದ್ರೆ ನೀರು ಖಾಲಿ ಆಗುತ್ತೆ ಅಂತಾಳೆ. ಓ ನಮ್ಮ ಅತ್ತೆ ಮೊದಲಿಂದನೂ ಹೀಗೇನಾ? ಯಾರು ನೀರು ಕೇಳಿದ್ರು ಕೊಡ್ತಾ ಇರಲಿಲ್ವಾ? ನನಗೆ ಮಾತ್ರ ಅಂದ್ಕೊಂಡೆ. ನಿನಗೇನು ಮಾಡಿದ್ಲು ಅತ್ತೆ? ಅಯ್ಯೋ ನಮ್ಮ ಅತ್ತೆ ಏನು ಮಾಡಿದ್ರು ಕೇಳ್ತೀರಾ? ಶಾಂತಕ್ಕ, ದೀಪ ಹಚ್ಚಕ್ಕೋದ್ರೆ ಎಣ್ಣೆ ಹಾಕ್ಬೇಡ ಅಂತಾರೆ.
ಖಾಲಿ ಆಗುತ್ತೆ, ಚೂರೇ ಚೂರು ಹಾಕು ಅಂತಾರೆ. ಈರುಳ್ಳಿ ಟೊಮೆಟೊ ಹಾಕ್ಬೇಡ, ಖಾಲಿ ಆಗುತ್ತೆ, ಒಂದೇ ಒಂದು ಹಾಕು, ಅರ್ಧ ಹಾಕು ಅಂತಾರೆ. ಬಟ್ಟೆ ಒಗೆಯಕ್ಕೆ ಹೋದ್ರೆ ಸೋಪ್ ಹಾಕ್ಬೇಡ, ಜಾಸ್ತಿ ಸೋಪ್ ಖಾಲಿ ಆಗುತ್ತೆ ಅಂತಾರೆ. ಬಾವಿ ನೀರಿಲ್ಲ, ಈಗ ಬೇಸಿಗೆ ಕಾಲ, ನೀರು ಜಾಸ್ತಿ ಒಯ್ಬೇಡ ಅಂತಾರೆ. ಇಂಥ ಜಿಪುಣ ಅತ್ತೆ ಜೊತೆ ನಾನು ಹೆಂಗೆ ಕಾಲ ಮಾಡ್ಲೋ ನಂಗಂತೂ ಗೊತ್ತಿಲ್ಲ. ಯಪ್ಪ, ನನ್ನ ಅತ್ತೆ ಮೊದಲಿಂದನೇ ಹೀಗೆ ಅಂತ ನಂಗೆ ಗೊತ್ತಿರಲಿಲ್ಲ ಶಾಂತಕ್ಕ. ನಮ್ಮ ಮನೇಲಿ ನಾವು ಹೀಗೆಲ್ಲ ಮಾಡ್ಕೊಂಡಿರ್ಲಿಲ್ಲ. ನಮ್ಮಪ್ಪ ಎಷ್ಟು ಬೇಕೋ ಅಷ್ಟು ಅದನ್ನಕೋರು, ನಾವು ಏನು ಬೇಕೋ ಅದು ಮಾಡ್ಕೊಂಡು ತಿಂದಿರೋರು. ಇಲ್ಲಿ ಈ ಥರನಾ? ಹೌದು ಕಣೆ, ನಿನ್ನ ಅತ್ತೆ ಬಾಳಿ ಜಿಪುಣ. ಅಯ್ಯೋ, ಒಂದು ಲೋಟ ನೀರು ಕೊಡಲ್ಲ ಆಚೆ ಯಾರಿಗೂ, ಅಷ್ಟು ಜಿಪುಣ ನಿನ್ನ ಅತ್ತೆ. ಶಾಂತಕ್ಕ, ಇಲ್ಲೇನು ಮಾಡ್ತಾ ಇದೀಯಾ? ಸೊಸೆ ಅಡುಗೆ ಮಾಡ್ತಾವಳೆ, ಮಾಡ್ಲಿ ಬಿಡು, ಬಾ ಆಚೆ ಕುತ್ಕೊಳ್ಳೋಣ. ಶಾಂತಕ್ಕ, ಇಲ್ಲೇನು ಮಾಡ್ತೀಯಾ? ಅವಳು ಅಡುಗೆ ಮಾಡ್ತಾವಳೆ, ಸೀತಾ ಅಡುಗೆ ಮಾಡ್ತಾವಳೆ, ಅಡುಗೆ ಮಾಡ್ಲಿ ಬಾ, ನಾನು ಆ ಕಡೆ ಕುತ್ಕೊಳ್ಳೋಣ ಬಾ. ಅತ್ತೆ, ಶಾಂತಕ್ಕ ಬಂದವ್ರೆ, ಒಂದು ಲೋಟ ಟೀ ಕಾಸ್ಕೊಡ್ತೀನಿ ರೀ. ಏ ಸೀತಾ, ಏನಂತೀನಿ ನೀನು? ಟೀ ಕಾಸ್ಕೊಡ್ತೀಯಾ? ಅವಳ ಮನೆ ಎಷ್ಟು ದೂರ ಇದೆ ಅನ್ಕೊಂಡೆ? ಇಲ್ಲೇ ಪಕ್ಕದಲ್ಲಿರೋದೇ ಅವಳ ಮನೆ. ಬೇಕಾದ್ರೆ ಹೋಗಿ ಮನೆಗೆ ಹೋಗಿ ಟೀ ಕಾಸ್ಕೊಂಡು ಕುಡಿತಾಳೆ. ನೀನೇನು ಟೀ ಕಾಸ್ಕೊಡೋದು? ಇಲ್ಲಿ ಟೀ ಪುಡಿ ಸಕ್ಕರೆ ಎಲ್ಲ ಧರ್ಮಕ್ಕೇನು ಬರುತ್ತಾ? ಬಂದವರು ಹೋದವ್ರಿಗೆಲ್ಲ ಟೀ ಕಾಸ್ಕೊಡೋಕೆ. ಇಲ್ಲಿ ನೀರು ಬೇಸಿಗೆ ಕಾಲದಲ್ಲಿ ನೀರು ಇರಲ್ಲ, ಏನು ಟೀ ಕಾಸ್ಕೊಡ್ತೀನಿ ಅಂತೀಯ? ಆ ಥರ ಎಲ್ಲ ಇಲ್ಲಿ ಬಂದವ್ರಿಗೆಲ್ಲ ಟೀ ಕಾಸ್ಕೊಡೋಕೆ ಹೋಗ್ಬೇಡ. ದಿನ ಬರ್ತಾರೆ ಇವ್ರು ಟೀ ಕೊಡ್ತಾರೆ ಅಂದ್ಕೊಂಡು ದಿನ ಬಂದು ಟೀ ಕುಡ್ಕೊಂಡು ಹೋಗ್ತಾರೆ. ಅದೆಲ್ಲ ನೀನು ಮಾಡೋಕೆ ಹೋಗ್ಬೇಡ, ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ. ಯಪ್ಪ 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 ದೇವ್ರೇ, ಈ ಅತ್ತೆ ಒಂದು ಲೋಟ ಟೀ ಕೊಟ್ರು ಖಾಲಿ ಆಗುತ್ತೆ ಅಂತಾರೆ. ಓ, ಈಗ ನನ್ನ ಸೊಸೆ ಬಂದವಳೆ, ಅವಳ ಹತ್ರ ಆದರೂ ಒಂದು ಗ್ಲಾಸ್ ಟೀ ಮಾಡಿಕೊಡು ಅಂತೀನಿ. ನನ್ನ ಹೆಂಡತಿ ಹತ್ರ ಹೇಳಿದ್ರೆ ಅಯ್ಯೋ ಅದು ಖಾಲಿ ಆಗುತ್ತೆ, ಇದು ಖಾಲಿ ಆಗುತ್ತೆ, ಒಂದು ಟೀ ಕೊಡೋಕೆ ಹಿಂದೆ ಮುಂದೆ ನೋಡ್ತಾಳೆ. ಬೆಳಿಗ್ಗೆ ಒಂದು ಟೀ ಕುಡಿದ್ರೆ ಮತ್ತೆ ಸಂಜೆ ತನಕ ಟೀ ಇಲ್ಲ. ಈಗ ಸೊಸೆ ಬಂದವಳೆ, ಅವಳ ಹತ್ರ ಆದರೂ ಒಂದು ಗ್ಲಾಸು ಟೀ ಮಾಡಿಕೊಡು ಅಂತೀನಿ. ಸೀತಾ, ಸೀತಾ ಎಲ್ಲಿದ್ದೀಯಮ್ಮ? ಒಂದು ಲೋಟ ಟೀ ಕಾಸು ಕೊಡಮ್ಮ. ಗದ್ದೆ ಕಡೆ ಹೋಗಿ ಬಂದೆ, ಟೀ ಕುಡಿಬೇಕು ಅನಿಸ್ತೈತೆ, ಒಂದು ಗ್ಲಾಸ್ ಟೀ ಕಾಸು ಕೊಡ್ತೀಯಾ? ಮಾವಯ್ಯ ಕರೆದ್ರಾ? ಟೀ ಬೇಕು ಅಂದ್ರ ಮಾಡ್ಕೊಂಬರ್ತೀನಿ ರೀ ಮಾವಯ್ಯ. ಏನು ಟೀ ಬೇಕಾ? ಈ ಗಂಚಿಗೊಂದು ಯಾವಾಗ ನೋಡಿದ್ರು ಟೀ 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 ಟೀದೇ ಒಂದು ಚಿಂತೆ. ಏನಲ್ಲಿ 1 ಲೀಟರ್ ಹಾಲಿಗೆ ಎಷ್ಟಾಗುತ್ತೆ ಗೊತ್ತಾ? ಟೀ ಪುಡಿ ಸಕ್ಕರೆಗೆಲ್ಲ ಏನು ಧರ್ಮ ಬರುತ್ತಾ? ಯಾವಾಗಲೂ ಟೀ ಮಾಡೋಕ್ಕೆ. ಬೆಳಿಗ್ಗೆ ಟೀ ಕುಡಿದಿಲ್ವಾ? ಇನ್ನು ಸಂಜೆ ಕುಡ್ದಾಯ್ತು. ಇವಾಗ ಏನು ಮಾಡೋಕೆ ಹೋಗ್ಬೇಡ ಸೀತಾ, ನೀನು ಸುಮ್ಮನಿರು. ಯಪ್ಪ, ಈ ರಾಕ್ಷಸಿ ಎಲ್ಲಿದ್ಲೋ ಏನೋ, ಅಷ್ಟು ಬೇಗ ಬಂದುಬಿಟ್ಟವಳೆ. ಸೊಸೆ ಬಂದವಳೆ, ಒಂದು ಲೋಟ ಬಿಸಿ ಕಾಫಿ ಆದರೂ ಕುಡಿಯೋಣ ಅಂದರೆ ಅಷ್ಟು ಬೇಗ ಬಂದ್ಲು. ಏನದು ಬಾಯೊಳಗೆ ಗೊಳ 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 ಗೊಳಗ್ತಿರೋದು? ಅಲ್ಲ ಮಾವ, ಈ ಅತ್ತೆ ಜೊತೆ ನೀವು ಇಷ್ಟು ದಿನ ಹೆಂಗ್ ಸಂಸಾರ ಮಾಡಿದ್ರಿ? ಇಷ್ಟು ಜಿಪುಣತನ ಮಾಡಿದ್ರೆ ಹೆಂಗ್ ಮಾವ ಇರೋದು? ಏನು ಮಾಡೋದಮ್ಮ, ಏನೋ ಕಾಲ ಕಳ್ಕೊಂಡು ಹೋದೆ ಇಷ್ಟು ದಿನ. ಊಟ ತಿಂಡಿನೂ ಸರಿಯಾಗಿ ಕೊಡಲ್ಲ ಇವಳು. ಅದು ಖಾಲಿ ಆಗುತ್ತೆ, ಇದು ಖಾಲಿ ಆಗುತ್ತೆ ಅಂದ ಅರ ಹೊರೆ ಊಟ ಹಾಕ್ತಾಳೆ. ಏನು ಮಾಡೋದಮ್ಮ? ಏನು ಮಾಡೋಕ್ಕಾಗಲ್ಲ ಮಗ, ಇವಳ ಜೊತೆ ಹಿಂಗೆ ಕಾಲ ಕಳ್ಕೊಂಡು ಹೋಗ್ಬೇಕು. ನನ್ನ ಹತ್ರ ಆಗಲ್ಲ ಮಾವಯ್ಯ. ನಮ್ಮ ತಾಯಿ ಮನೆಯಲ್ಲಿ ನಾನು ಹಿಂಗೆಲ್ಲ ಇದ್ದೆ, ನೀವೇ ನೋಡಿದ್ರಲ್ವಾ? ಇಲ್ಲಿ ಬಂದು ಈ ರೀತಿ ಜಿಪುಣತನ ಮಾಡಿದ್ರೆ ನಾನು ಹೆಂಗಿರ್ಲಿ ಮಾವಯ್ಯ? ಅಲ್ಲ ಸೀತಾ, ಇಲ್ಲೇನು ಮಾಡ್ತಾ ಇದೀಯಾ? ಬಟ್ಟೆ ಒಗೆಯಕ್ಕೆ ಬಂದಿಯಾ? ನಿನ್ನ ಅತ್ತೆ ಇಲ್ಲ ಮನೇಲಿ? ಅಲ್ಲ ಸೀತಾ, ಇಲ್ಲೇನು ಮಾಡ್ತಾ ಇದೀಯಾ? ಬಟ್ಟೆ ಒಗೆಯಕ್ಕೆ ಬಂದ? ಅತ್ತೆ ಇಲ್ವಾ ಮನೇಲಿ? ಹ್ಞೂ ಶಾಂತಕ್ಕ, ಬಟ್ಟೆ ಒಕ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೆ ಅದರ ಮನೇಲಿ. ಅತ್ತೆ ಎಲ್ಲಿ ಹೋಗ್ತಾರೆ? ಮನೇಲೇ ಇರ್ತಾರೆ. ಅಲ್ಲ ಶಾಂತಕ್ಕ, ಆ ಲಿಂಗವ ಎಲ್ಲಿ ಹೋಗ್ತಾಳೆ ಮನೆ ಬಿಟ್ಟು? ಮನೆ ಹೋದ್ರೆ ಇಲ್ಲಿ ಎಲ್ಲ ಖಾಲಿ ಮಾಡ್ತಾರೆ ಅಂತ ಎಲ್ಲೂ ಹೋಗೋಣ, ಅವ್ಳ ಮನೇಲೇ ಇರೋದು. ನೀನು ನೋಡಿಲ್ವಾ? ಪಾಪ ಈ ಸೊಸೆಗೆ ಒಂದು ಕಷ್ಟ ಕೊಡ್ತಾಳೆ ಅವಳು. ಇನ್ನು ಬಂದ್ಮೇಲೆ ಈ ಸೊಸೆ ಹೆಂಗೆ ಅವಳ ಜೊತೆ ಇರ್ತಾಳ ಏನೋ. ಹೌದೌದು, ನಾನು ನಿಂಗೆ ಒಂದು ಬುದ್ಧಿ ನೋಡಿಲ್ಲ. ಅವಳು ಒಂದು ಲೋಟ ಟೀ ಕಾಸಿದ್ರೆ ಖಾಲಿ ಆಗುತ್ತೆ ಅಂತಾಳೆ. ನೀರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾಳೆ, ಇನ್ನು ಟೀ ಕಾಸ್ತಾಳ. ಪಾಪ ಈ ಹುಡುಗಿ ನಾನು ಹೋದ ತಕ್ಷಣ ಮನೆ ಶಾಂತಕ್ಕ ಕುತ್ಕೊಳ್ಳಿ ಟೀ ಮಾಡ್ತೀನಿ ಅಂದ್ಲು. ಅಲ್ಲಿ ಬಂದ್ಲು ನೋಡು ನಿಂಗವ್ವ, ಟೀನಾ? ಅಯ್ಯೋ ಟೀನು ಬೇಡ ಏನು ಬೇಡ ಸುಮ್ಮನಿರು ಅಂತಾಳೆ. ಹೌದೌದು, ಬೇಗ ಮಾತಾಡ್ಕೊಂಡು ಬಟ್ಟೆ ಹೊಕ್ಕೊಂಡು ಹೋಗು. ಮಾತಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ನನ್ನ ಬಗ್ಗೆನೇ ತಗೊಂಡೋಗಿ ಅಲ್ಲೆಲ್ಲ ಚಾಡಿ ಹೇಳ್ದಿ ಅಂತ. ಪಾಪ ನಿನ್ನೆ ಮೊನ್ನೆ ಬಂದು ಸೊಸೆಗೆ ಅವಳು ಬೈಯಕ್ಕಿದ್ಲು. ನಮ್ಮಿಂದ ಅವಳು ಬೈಸ್ಕೊಳ್ಳೋದು ಬೇಡ, ಬೇಗ ಬಟ್ಟೆ ಹೊಕ್ಕೊಂಡು ಹೋಗಮ್ಮ ನೀನು ಸೀತಾ. ಸರಿ ಸರಿ ಶಾಂತಕ್ಕ, ಲಕ್ಷ್ಮಕ್ಕ, ನಾನು ಬಟ್ಟೆ ಹೊಕ್ಕೊಂಡು ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.